ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಮ್ಮ ಲೈಫಲ್ಲಿ ಕಾನ್ಫಿಡೆಂಟ್ ಅನ್ನೋದು ತುಂಬಾ ಮುಖ್ಯ. ಯಾವುದೇ ಕೆಲಸ ನಾವು ಮಾಡಲಿ ಕಾನ್ಫಿಡೆಂಟಾಗಿ ಮಾಡಬೇಕು. ಅದು ಆಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡ್. ಕೆಲವೊಂದು ಸತಿ ನಮ್ಮ ಲೈಫಲ್ಲಿ ನಮಗೆ ಕಾನ್ಫಿಡೆಂಟೇ ಇರಲ್ಲ. ಅದು ಯಾವುದೇ ಕೆಲಸ ಮಾಡಲಿ ಡೌಟಲ್ಲೇ ಮಾಡ್ತಾ ಇರ್ತೀರಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ಲೈಫಲ್ಲಿ ಯಾವತ್ತೂ ಸೆಲ್ಫ್ ಕಾನ್ಫಿಡೆಂಟ್ ತುಂಬಾ ಮುಖ್ಯ. ಅದಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಬಟ್ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರೋ ಆ ಕೆಲಸ 100% ಆಗೇ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡಿ ಆ್ಯಂಡ್ ಈ ಥರ ಕಾಳುಗಳನ್ನೆಲ್ಲ ನೆನೆಸಿದ್ದೆ. ಕಾಬೂಲ್ ಚೆನ್ನ, ಕಡಲೆಕಾಳು ಮತ್ತು ರಾಜ್ಮಾನೆಲ್ಲ ರಾತ್ರಿನೇ ನೆನೆಸಿಟ್ಟಿದ್ದೆ. ಇದನ್ನು ಸಿಟಿ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಾಳುಗಳನ್ನು ಒಗ್ಗರಣೆ ಹಾಕ್ಕೊಂಡು ತಿನ್ನೋದ್ರಿಂದ ನಮ್ಮ ವೆಯ್ಟು ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಅವ್ರಿಗೆಲ್ಲ ಬೆಳಗ್ಗೆ ಒಳ್ಳೆ ಪ್ರೋಟೀನ್ ಬ್ರೇಕ್ಫಾಸ್ಟು ಆಗುತ್ತೆ. ಪ್ಲೇನ್ ಪಡ್ಡುಗಿಂತ ಈ ಥರ ಸಬ್ಬಕ್ಸಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪಡ್ಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಡ್ಡು ಜೊತೆಗೆ ನಾನು ಸ್ವಲ್ಪ ಕಡಲೆಪಪ್ಪು ಚಟ್ನಿನೂ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ಥರ ಪಡ್ಡುಗೆ ಚಟ್ನಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಹೆಚ್ಕೊಂಡಿದ್ನಲ್ವ ಸಬ್ಬಕ್ಸಿ ಸೊಪ್ಪು, ಈರುಳ್ಳಿನೆಲ್ಲ ಹಾಕ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ನಮ್ಮ ಮನೇಲಿ ಈ ಥರ ಏನಾದರೂ ದೋಸೆನೆಲ್ಲ ಮಾಡಿದ್ರೆ ಆ್ಯಂಡ್ 2 ದಿನ ಆಗೋಷ್ಟು ನಾವು ದೋಸೆನ ಹಸಿಟ್ಟನ್ನ ರುಬ್ಬಿಸ್ಕೊಂಬರ್ತೀರಿ. ಒಂದಿನ ದೋಸೆ ಇಲ್ಲ ಪಡ್ಡು ಇಲ್ಲ ಇಡ್ಲಿ ಆದರೂ ಮಾಡ್ಕೊತೀರಿ. ಇನ್ನು ನಾನು ದೋಸೆ ಬ್ಯಾಟರ್ನ ಕಲಸಿದ್ಮೇಲೆ ಚಟ್ನಿಗೆ ಕಡಲೆಪಪ್ಪು, ಪುದೀನ ಎಲ್ಲನೂ ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೆ. ಬಿಕಾಸ್ ನನಗೆ ಹಸಿದು ಹಾಕಿದ್ರೆ ಅದು ಸ್ಮೆಲ್ಲು ಚಟ್ನಿ ಎಲ್ಲ ಹಂಗೆ ಇರುತ್ತೆ ಅಂಥೇಳಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಪಡ್ಡು ಇಲ್ಲ ಇಡ್ಲಿ ಮಾಡಿದ್ರೆ ಬೇಗನೆ ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಬಟ್ ಅದೇ ದೋಸೆ ಮಾಡಿದ್ರೆ ಒಬ್ಬೊಬ್ಬರಿಗೆ ದೋಸೆ ಹಾಕ್ಕೊಡೋಷ್ಟೊತ್ತಿಗೆ ಅಟ್ಲೀಸ್ಟ್ 1 ಅವರ್ ಆದರೂ ಬೇಕು ನಮ್ಮ ಮನೆಯಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ಮೋಸ್ಟ್ ಆಫ್ ದಿ ಟೈಮ್ ಪಡ್ಡು ಇಲ್ಲ ಇಡ್ಲಿನೇ ಹಾಕ್ತೀನಿ. ನಮ್ಮ ಮನೇಲಿ ದೋಸೆ ಎಲ್ಲ ಹಾಕ್ಬೇಕಂದ್ರೆ ನಮ್ಮ ಅಮ್ಮನೇ ಹಾಕ್ತಾರೆ. ಆ್ಯಂಡ್ ಎಲ್ಲರ ಲಂಚ್ ಬಾಕ್ಸು ಹಾಕೋಷ್ಟೊತ್ತಿಗೆ ನಮ್ಮ ಅಮ್ಮನಿಗಂತೂ ಪಾಪ ಕಾಲು ನೋವು ಬಂದಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ 2 ವಾರಕ್ಕೆ ಒಂದು ಸತಿ ದೋಸೆನ ಮಾಡ್ತೀರಿ. ಇಲ್ಲಾಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಪಡ್ಡು ಇಡ್ಲಿನೇ ಇರುತ್ತೆ. ಆ್ಯಂಡ್ ಇನ್ನು ನಾನು ಕಿಚನಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಅದು ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ, ಬೇಗ ಬೇಗ ಬ್ರೇಕ್ಫಾಸ್ಟ್ನೆಲ್ಲ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು.